ಪ್ರಾಪರ್ಟೀಸ್ ಇನ್ ಮೈಸೂರು, ಗೋಪಾಲ್ಗೌಡ ನಗರ, ಮೂಡಾ ಲೇಔಟ್, ಮೈಸೂರು ಸಿಟಿ ಸೆಂಟ್ರಿಂದ 8.5 ಕಿಲೋಮೀಟ್ರ್. ಇದ್ರದ್ದು ಬೆಲೆ ಹೇಳ್ತಾರೆ 85 ಲಕ್ಷ ರೂಪಾಯಿ. ಈಸ್ಟ್ ಫೇಸಿಂಗ್ ಇದೆ ಮತ್ತು ಒಂದು ಬೋರ್ವೆಲ್ ಇದೆ, ಫರ್ನಿಶ್ಡ್ ಸುಮಾರಿದೆ. ಅದು ನಾನು ಹೇಳ್ತಾ ಹೋಗ್ತೀನಿ, ಕೇಳಿ. ಗ್ರೌಂಡ್ ಫ್ಲೋರಲ್ಲಿ 2 ವೀಲರ್ 2 ನಿಲ್ಸ್ಕೋಬೋದು. ಹೊರಗಡೆ ಕಾಂಪೌಂಡ್ ಹೊರಗಡೆ ಒಂದು ಕಾರ್ ನಿಲ್ಸ್ಕೋಬೋದು. ಇದ್ರದ್ದು ಬೆಲೆ ಹೇಳ್ತಾರೆ 85 ಲಕ್ಷ ರೂಪಾಯಿ. ಇದು ಬಸ್ ಸ್ಟಾಪ್ಗೂ ಜಸ್ಟ್ ನಿಯರ್, ಒಂದು 2 ಕ್ರಾಸ್ ಹೋದರೆ ಬಸ್ ಸ್ಟಾಪ್. ನೋಡಿ, ಫ್ರಂಟ್ ಪೋರ್ಷನ್ ಈ ಥರ ಇದೆ. ಗ್ಯಾಸ್ ಸಿಲಿಂಡ್ರ್ ಈಚೆ ಮಡಗೆ ಥರ ಕೇಜ್ ಮಾಡಿದ್ದಾರೆ. ಈಸ್ಟ್ ಫೇಸಿಂಗೇ ಇರೋದು ಮನೆ ಇದು. 85 ಲಕ್ಷ ರೂಪಾಯಿ ಬೆಲೆ ಹೇಳ್ತಾರೆ. ನೋಡಿ, ಇಲ್ಲಿ ಒಂದು ಕಾರ್ ನಿಲ್ಸ್ಕೋಬೋದು. ಫರ್ನಿಷ್ಟು ಚೆನ್ನಾಗಿರೋದು ಹಾಕಿದ್ದಾರೆ ಮತ್ತು ಜಾಗ್ವಾರ್ ನಲ್ಲಿಗಳು ಫಿಟ್ ಮಾಡಿದ್ದಾರೆ. ನೋಡಿ, ಇಲ್ಲೊಂದು ನಲ್ಲಿ ಇದೆ ನೋಡಿ. ಇದೀಗ ಪೈಪ್ ಹಾಕ್ಕೊಂಡು ಕಾರ್ ವಾಶ್ ಮಾಡ್ಬೋದು. ಬೋರ್ವೆಲ್ ಹಾಕಿದ್ದಾರೆ ಒಂದು ಎಕ್ಸ್ಟ್ರಾ. ಆ ಬೋರ್ವೆಲ್ ಆನ್ ಮಾಡಿದ್ರೆ ಫುಲ್ ಪ್ರೆಷರಲ್ಲಿ ನೀರು ಬರುತ್ತೆ, ಕಾರ್ ವಾಶ್ ಮಾಡ್ಕೋಬೋದು. ಫಿನಿಷಿಂಗ್ ಭಾಳ ಚೆನ್ನಾಗಿದೆ. ಫುಲ್ ಟೀ ಕೂಡ ಹಾಕಿದ್ದಾರೆ. ಈಸ್ಟ್ಗೆ ಈಸ್ಟ್ ಡೋರ್ ಕೊಟ್ಟಿದ್ದಾರೆ. ಈಗ ಲಿವಿಂಗ್ ಕಡೆ ಎಂಟ್ರ್ ಆಗಿದ್ದೀನಿ. ಇನ್ನೂ ಪಾಲಿಶ್ ಆಗಿಲ್ಲ, ಇನ್ನು ಸ್ವಲ್ಪ ಟಚಪ್ ಕೆಲಸ ಇದೆ. ಒಂದು 2-3 ದಿನದ ಕೆಲಸ ಇದೆ, ಅದೆಲ್ಲ ಮುಗಿಸ್ಕೊಡ್ತಾರೆ. ಎಲ್ಲ ಕಡೆಯೂ ಫ್ಯಾನ್ ಹಾಕಿದ್ದಾರೆ. ಕಂಪ್ಲೀಟ್ ಏಷ್ಯನ್ ಪೇಂಟ್ ಹೊಡೆದಿರೋದು. ಅಪೆಕ್ಸ್ ಪೇಂಟ್ ಹಾಕಿದ್ದಾರೆ. TV ಕ್ಯಾಬಿನೆಟ್ ನೋಡಿ. ಇದು ಮೇನ್ ಡೋರ್. ಮೇನ್ ಡೋರಿಂದ ಈ ಕಡೆ ಬಂದರೆ ಮುಂದೆ ಲೆಫ್ಟ್ ಸೈಡ್ಗೆ ಕಿಚನ್ ಪಕ್ಕದಲ್ಲಿ ಪೂಜಾ ರೂಮ್. ಸ್ಟೇರ್ ಕೇಸ್ ಕೆಳಗಡೆ UPS ಮತ್ತು ಸುಮಾರು ಹಳೆ ಸಾಮಾನುಗೆಲ್ಲ ಹಾಕ್ಕೊಂಡು ಇಟ್ಕೋಬೋದು. ನೋಡಿ, ಇದು ಪೂಜಾ ರೂಮು. ಅದ್ರ ಪಕ್ಕದಲ್ಲಿ ಕಿಚನ್ ಆಸ್ ಪರ್ ವಾಸ್ತು ಈಸ್ಟ್ಗೆ ಕೊಟ್ಟಿದ್ದಾರೆ. ಫುಲ್ ಸಾಗವಾನಿ ಮರದಲ್ಲೇ ಮಾಡಿರೋದು, ವುಡ್ ವರ್ಕ್. ಫುಲ್ಲಿ ಲೋಡೆಡ್ ಕಿಚನ್. ಗ್ಯಾಸ್ ಸಿಲಿಂಡ್ರು ಹೊರಗಡೆ ಇದೆ, ಒಳಗಡೆ ನಾಬ್ ತಗೊಂಡು ಬಂದು ಬಿಟ್ಟಿದ್ದಾರೆ ನೋಡಿ. ಕಿಚನ್ಗೆ 2 ಕಿಟಕಿ ಕೊಟ್ಟಿದ್ದಾರೆ, 2 ಕಡೆಯಿಂದ ಬೆಳಕು ಬರಲಿ ಅಂತ. ಚಿಮ್ನಿ ಹಾಕಿದ್ದಾರೆ. ಎಲ್ಲ ಕ್ವಾಲಿಟಿ ಮೆಟೀರಿಯಲ್ ಹಾಕಿರೋದು, ಬಂದು ನೋಡಿದ್ರೆ ಗೊತ್ತಾಗುತ್ತೆ ನೋಡಿ. ಫುಲ್ ಕಿಚನ್ ಕ್ಯಾಬಿನೆಟ್ ಮಾಡಿದ್ದಾರೆ, 3 ಕಡೆಯೂ ಮಾಡಿದ್ದಾರೆ ನೋಡಿ. ಪ್ಯಾಂಟ್ರಿ ಯೂನಿಟ್ ಮಾಡಿದ್ದಾರೆ. ಪ್ಯಾಂಟ್ರಿ ಯೂನಿಟ್ ಸುಮಾರು 30-40 ಎಷ್ಟು ಸಾಮಾನು ಇಡ್ತಾರೆ ಅಷ್ಟೇ ಸಾಮಾನು ಇದರಲ್ಲಿ ಇಡ್ಬೋದು. ಅಷ್ಟೊಂದು ಕ್ಯಾಬಿನೆಟ್ ಮಾಡಿದ್ದಾರೆ. ಕಿಚನ್ ಕ್ಯಾಬಿನೆಟ್. ಪೂಜಾ ರೂಮ್. ಫುಲ್ಲಿ ಡೆವಲಪ್ಡ್ ಆಗಿದೆ ಏರಿಯಾ. ಬಸ್ ಸ್ಟಾಪ್ಗೂ ಹತ್ತಿರ ಇದೆ. ಮೇಲ್ಗಡೆ ಹೋಗೋಕ್ಕೆ ಸ್ಟೇರ್ ಕೇಸ್ ಲಿವಿಂಗ್ ಕಡೆಯಿಂದಲೇ ಕೊಟ್ಟಿದ್ದಾರೆ. ಇದಕ್ಕೆಲ್ಲ ಖಾತೆ ಕಂಪ್ಲೀಟ್ ಬಂದ್ಬಿಟ್ಟಿದೆ. ಡೈರೆಕ್ಟ್ ರಿಜಿಸ್ಟ್ರಿಗೆ ಹೋಗ್ಬೋದು. ಲೋನ್ ಬೇಕಾದ್ರೂ ತೊಗೋಬೋದು, ಡೈರೆಕ್ಟ್ ರಿಜಿಸ್ಟ್ರಿಗೆ ಬೇಕಾದ್ರೂ ಹೋಗ್ಬೋದು. ಗ್ರೌಂಡ್ ಫ್ಲೋರಲ್ಲಿ ಇದೊಂದು ಬೆಡ್ರೂಮು. ಫ್ಲೋರಿಂಗ್ ಕಂಪ್ಲೀಟ್ ಗ್ರಾನೈಟ್ ಕೊಟ್ಟಿದ್ದಾರೆ. ವಾರ್ಡ್ರೋಬ್ ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ. ಮೇಲ್ಗಡೆ ಲಾಫ್ಟು ಕೂಡ ಮಾಡಿದ್ದಾರೆ ನೋಡಿ. ಈ ಡೋರ್ಸ್ ಎಲ್ಲ ಕಂಪ್ಲೀಟ್ ಸಾಗವಾನಿ ಮರದಲ್ಲೇ ಹಾಕಿರೋದು. ಕಾಮನ್ ಬಾತ್ರೂಮ್.
ಕಾಮನ್ ಬಾತ್ರೂಮನ್ನು ವಿಶಾಲವಾಗಿದೆ. ಇದರಲ್ಲಿ ಈ ಮನೆಯಲ್ಲಿ 3 ಕಮೋಡ್ ಪ್ಲಸ್ ಒಂದು ಇಂಡಿಯನ್ ಟಾಯ್ಲೆಟ್ ಫಿಟ್ ಮಾಡಿದ್ದಾರೆ. ಯುಟಿಲಿಟಿ ನೋಡಿ, ಯುಟಿಲಿಟಿಲಿ ಒಂದು ಇಂಡಿಯನ್ ಟಾಯ್ಲೆಟ್ ಫಿಟ್ ಮಾಡಿದ್ದಾರೆ. ಮೇಲೆ ಅಟ್ಟ ಹಾಕಿದ್ದಾರೆ. ಸುಮಾರು ಜಾಗ ಕಂಪ್ಲೀಟ್ ಕವರ್ ಮಾಡಿದ್ದಾರೆ. ಈಗ ಫಸ್ಟ್ ಫ್ಲೋರ್ ಮೇಲೆ ಹೋಗ್ತಾ ಇದ್ದೀನಿ. ನೋಡಿ, ಸ್ಟೇರ್ ಕೇಸಲ್ಲಿ ಲ್ಯಾಂಡಿಂಗ್ ಮಾಡುವಾಗ ಈ ಥರ ಪೇಂಟಿಂಗು ಮಾಡಿಸಿದ್ದಾರೆ. ಟೋಟಲಾಗಿ ಲಕ್ಸುರಿ ಹೌಸ್ ಇದು ಹೇಳಬೇಕು ಅಂದರೆ. ಮೇಲ್ಗಡೆದು ಲಿವಿಂಗ್, ಇದು 2ನೇ ಲಿವಿಂಗ್. ಫಸ್ಟ್ ಫ್ಲೋರ್ ಗ್ರೌಂಡ್ ಫ್ಲೋರಲ್ಲಿ ಎಷ್ಟು ಬರುತ್ತೆ ಸೇಮ್ ಅಷ್ಟೇ ಮೇಲ್ಗಡೆನೂ ಲಿವಿಂಗ್ ಇದೆ. ಸಿಟ್ಔಟ್, ಮೇಲ್ಗಡೆ ಫ್ಲೋರಲ್ಲಿ ಸಿಟ್ಔಟ್ ಮಾಡಿದ್ದಾರೆ. ನೋಡಿ, ಕಿಟಕಿ ಎಲ್ಲ ದೊಡ್ಡದೇ ಹಾಕಿದ್ದಾರೆ. ಮೇಲ್ಗಡೆ ಒಂದು ಟಿವಿ ಕ್ಯಾಬಿನೆಟ್ ಇದೆ, ಕೆಳಗಡೆ ಒಂದಿದೆ. ಎರಡನೇ ಬೆಡ್ರೂಮ್ ಇದು. ಗ್ರೌಂಡ್ ಫ್ಲೋರಲ್ಲಿ ಒಂದು ತೋರಿಸಿದೆ. ಈ ಮೇಲ್ಗಡೆ ಫ್ಲೋರಲ್ಲಿ ಇದು ಮೊದಲನೇ ಬೆಡ್ರೂಮ್, ಇದು ಸೆಕೆಂಡ್ ಬೆಡ್ರೂಮ್. ವಾರ್ಡ್ರೋಬ್ ಎಲ್ಲ ಕಡೆನೂ ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ. ಮೇಲ್ಗಡೆ ರಾಫ್ಟ್ ಕೂಡ ಎಲ್ಲ ಕಡೆನೂ ಮಾಡಿದ್ದಾರೆ. ಡ್ರೆಸ್ಸಿಂಗ್ ಟೇಬಲ್, ಇದು 3ನೇ ಬೆಡ್ರೂಮು. ಸುತ್ತಮುತ್ತ ಸುಮಾರು ಮನೆ ಇದೆ. ಇನ್ನೂ 4-5 ಕೆಲಸನೂ ನಡೀತಾ ಇದೆ ಅಲ್ಲಿ. ಅಟ್ಯಾಚ್ ಬಾತ್ರೂಮ್, ಇದು ಅಟ್ಯಾಚ್ ಬಾತ್ರೂಮ್ ಇಲ್ಲದೆ ಇನ್ನೊಂದು ಕಾಮನ್ ಬಾತ್ರೂಮ್ ಮೇಲ್ಗಡೆನೂ ಮಾಡಿದ್ದಾರೆ, ತೋರಿಸ್ತೀನಿ ಈಗ. ವಾರ್ಡ್ರೋಬ್, ನೋಡಿ ಇದು ಕಾಮನ್ ಬಾತ್ರೂಮು. ನೋಡಿ, ಎದುರುಗಡೆ ಇಲ್ಲೊಂದು ವಾಷಿಂಗ್ ಮೆಷಿನ್ ಇಟ್ಕೋಬೋದು. ಕೆಳಗಡೆ ಒಂದು, ಮೇಲ್ಗಡೆ ಒಂದು, 3 ವಾಷಿಂಗ್ ಮಿಷಿನ್ ಇದ್ರೂ ಪ್ರಾವಿಷನ್ ಇದೆ ಇಟ್ಕೊಳ್ಳೋಕ್ಕೆ. ಕೆಲವರು ಕೆಳಗಡೆ ಜಾಸ್ತಿ ಯೂಸ್ ಮಾಡ್ತಾರೆ, ಕೆಲವರು ಟಾಪಲ್ಲಿ ಯೂಸ್ ಮಾಡ್ತಾರೆ. ಸೊ ಎಲ್ಲದಕ್ಕೂ ಅನುಕೂಲ ಆಗಲಿ ಅಂತ 3 ಕಡೆನೂ ಕೊಟ್ಟಿದ್ದಾರೆ. ನೋಡಿ, ಜಾಗ್ವಾರ್ನಲ್ಲಿ ಹಾಕಿದ್ದಾರೆ, ಜಾಗ್ವಾರ್ ಫಿಟ್ಟಿಂಗ್ಸ್. ನೋಡಿ, ವಾಷಿಂಗ್ ಮೆಷಿನ್ಗೆ ನಲ್ಲಿ ಇದು. ಈಗ ಟೆರೆಸ್ ಮೇಲೆ ಹೋಗ್ತಾ ಇದ್ದೀನಿ. ರೈನಿಂಗ್ಸ್ ಪ್ಯೂರ್ SSL ಹಾಕಿದ್ದಾರೆ, ಸ್ಟೈನ್ಲೆಸ್ ಸ್ಟೀಲಲ್ಲಿ. ಈಗ ಟೆರೆಸ್ ಮೇಲೆ ಬಂದಿದ್ದೀನಿ. ನೋಡಿ, ಟೆರೆಸ್ ಮೇಲೆ ಇಲ್ಲೊಂದು ವಾಷಿಂಗ್ ಮೆಷಿನ್ಗೆ ಪ್ರಾವಿಷನ್ ಇದೆ. ಸಣ್ಣ ಪುಟ್ಟ ಬಟ್ಟೆ ಇದ್ದರೆ ಅಲ್ಲೊಂದು ಕಲ್ಲು ಹಾಕಿದ್ದಾರೆ ಒಗೆಯೋಕ್ಕೆ. ಮೇಲ್ಗಡೆ ಓವರ್ ಹೆಡ್ ಟ್ಯಾಂಕ್ 750 ಲೀಟ್ರದ್ದೇನೋ ಹಾಕಿದ್ದಾರೆ. ಓವರ್ ಹೆಡ್ ಟ್ಯಾಂಕ್ ಮೇಲೆ ಹತ್ತಕ್ಕೆ ಇಲ್ಲೊಂದು ಏಣಿ ಹಾಕಿದ್ದಾರೆ.